ಎಲ್ರಿಗೂ ನಮಸ್ಕಾರ. ನೀವು ನಿಮ್ಮ ವ್ಯಾಪಾರವನ್ನು ಸುಲಭವಾಗಿ ಸರಳವಾಗಿ ನಿರ್ವಹಿಸಲು ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ? ಯೋಚನೆ ಮಾಡಬೇಡಿ, ನಿಮಗಾಗಿ ಈ ಬಿಸಿ ಅಕೌಂಟಿಂಗ್ ಸಾಫ್ಟ್ವೇರ್ ಸಹಾಯ ಮಾಡುತ್ತದೆ. ನೀವು ಬಿಸಿ ಬಿಸ್ನೆಸ್ ಅಕೌಂಟಿಂಗ್ ಸಾಫ್ಟ್ವೇರ್ ಬಗ್ಗೆ ಹೇಳಬೇಕಾದ್ರೆ ಇದು ಭಾರತದ ನಂಬರ್ 1 GST ಲೆಕ್ಕಾಚಾರ ಸಾಫ್ಟ್ವೇರ್ ಆಗಿದೆ. ಏಕೆಂದರೆ ಇದರಲ್ಲಿ ಸ್ವಯಂ ಚಾಲಿತವಾಗಿ ನಿರ್ವಹಿಸತಕ್ಕಂಥ ಕೆಲವು GST ವೈಶಿಷ್ಟ್ಯಗಳಿದ್ದಾವೆ. ಇದು ನಿಮ್ಮ ಮಧ್ಯಮ ಗಾತ್ರದ ಮತ್ತು ಸಣ್ಣ ಗಾತ್ರದ ಉದ್ಯಮಗಳಿಗೆ ಮಾಡಿರ್ತಕ್ಕಂಥ ಸರಳವಾದ ತಂತ್ರಜ್ಞಾನಬದ್ಧವಾದ ಒಂದು ಅಪ್ಲಿಕೇಶನ್ ಆಗಿದೆ. ಇದು ಬಳಸಲಿಕ್ಕೆ ತುಂಬ ಈಸಿಯಾಗಿದೆ, ಕಲೀಲಿಕ್ಕೂ ಕೂಡ ತುಂಬ ಈಸಿಯಾಗಿದೆ, ಏಕೆಂದರೆ ಇದು ಬಳಕೆದಾರ ಸ್ನೇಹಿ ಒಂದು ತಂತ್ರಾಂಶ. ಬಿಸಿಯಲ್ಲಿ ಸ್ವಲ್ಪ ಮಾರ್ಗದರ್ಶನ ಇದ್ದರೂ ಸಾಕು, ಒಂದು ಕನಿಷ್ಠ 1-2 ಗಂಟೆ ನೀವು ಅದನ್ನು ಟ್ರೈನಿಂಗ್ ಆಗಿ ಮಾರ್ಗದರ್ಶನ ಪಡೆದುಕೊಳ್ತೀರಿ ಅಂದರೆ ನೀವು ಖಂಡಿತವಾಗಿಯೂ ಬಿಸಿಯನ್ನು ಸುಲಭವಾಗಿ ಬಳಸ್ಬೋದು. ಇದರಲ್ಲಿ ಸಾಕಷ್ಟು ಪವರ್ಫುಲ್ ಫೀಚರ್ಸ್ಗಳನ್ನು ಕೊಡ್ತಾ ಇದ್ದೇವೆ. GSTಗೆ ಸಂಬಂಧಪಟ್ಟಂತಹ ಇನ್ವೆಂಟ್ರಿ ಲೆಕ್ಕಾಚಾರ ಅಂದರೆ ಬಿಲ್ಲಿಂಗ್, MIS ರಿಪೋರ್ಟ್ಸ್, ಈ ಥರ ಎಲ್ಲ ವಿಧವಾದಂತಹ ಬಲವಾದ ವೈಶಿಷ್ಟ್ಯಗಳು, ಪವರ್ಫುಲ್ ಫೀಚರ್ಸ್ಗಳನ್ನು ನಾವು ವ್ಯಾಪಾರನ ಸ್ಮೂತಾಗಿ ರನ್ ಮಾಡೋದಕ್ಕೆ ಬೇಕಾಗಿದ್ದಂಥ ಫೀಚರ್ಗಳನ್ನು ನಾವು ಇದರಲ್ಲಿ ಕೊಡ್ತಾ ಇದ್ದೇವೆ. ಹಾಗೆಯೇ ನಿಮ್ಮ ವ್ಯಾಪಾರಕ್ಕೆ ಬೇಕಾದಂತಹ ಅಗತ್ಯತೆಗಳನ್ನು ಇದು ಪೂರೈಸುತ್ತದೆ. ಈಗ ನಾವು ಹ್ಯಾಂಡ್ಸ್ ಆನ್ ಮಾಡೋಣ, ಪ್ರಾಕ್ಟಿಕಲ್ ಆಗಿ ಹೇಗೆ ಇದು ಸಾಫ್ಟ್ವೇರ್ ವರ್ಕ್ ಆಗುತ್ತೆ. ಮೊದಲನೇದಾಗಿ ಒಂದು ಕಂಪ್ನಿನ ಕ್ರಿಯೇಟ್ ಮಾಡೋಣ. ಕಂಪ್ನಿನ ಕ್ರಿಯೇಟ್ ಮಾಡೋದಕ್ಕೆ ಕ್ರಿಯೇಟ್ ಕಂಪ್ನಿ ಮೇಲೆ ಕ್ಲಿಕ್ ಮಾಡಾಯಿತು. ಈಗ ನಿಮ್ಮ ಅಗತ್ಯತೆ ವಿವರಗಳನ್ನು ತುಂಬಬೇಕು. ಅಂದರೆ ಹೆಸರು, ಶಾರ್ಟ್ ನೇಮ್, ರಾಜ್ಯ, ದೇಶ, ಹಣಕಾಸು ವರ್ಷ, ಯಾವಾಗ ನಿಮ್ಮ ಬಿಸ್ನೆಸ್ ಶುರುವಾಯಿತು, ಅಕೌಂಟಿಂಗ್ ಇಯರ್ ಯಾವಾಗ ಶುರುವಾಯಿತು, ವಿಳಾಸ, ಹೆಸರು. ಸೊ ಇದೆಲ್ಲನೂ ಕೂಡ ಪಿನ್ ಕೋಡ್ ಸಮೇತ ಫಿಲ್ ಮಾಡ್ತೀವಿ. ಹಾಗೆ GSTಗೆ ಸಂಬಂಧಪಟ್ಟ ಮಾಹಿತಿ ಅಂದರೆ GSTಯ ನಂಬರ್ ಮುಖ್ಯವಾದದ್ದು. ಸೊ ಇದನ್ನು ಕೂಡ ಫಿಲ್ ಮಾಡಿ ಆಯಿತು. ಫಿಲ್ ಮಾಡಿದ ಮೇಲೆ ಕಂಪನಿ ವಿದಿನ್ ಸೆಕೆಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗೆ ಕ್ರಿಯೇಟ್ ಆದಮೇಲೆ ನೀವು ಇಲ್ಲಿ ಒಂದು ಬಳಕೆದಾರರಿಗೆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಕ್ರಿಯೇಟ್ ಮಾಡ್ಬೋದು. ಇವರು ಸೂಪರ್ ಯೂಸರ್ ಆಗಿರ್ತಾರೆ. ಸೊ ಅದಾದಮೇಲೆ ನಿಮ್ಮ ಕಂಪನಿಯ ಕ್ರಿಯೇಷನ್ ಆದಮೇಲೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮೆನುವಲ್ಲಿ ಫೀಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಬರುತ್ತೆ. ಇದರಲ್ಲಿ ಹಲವಾರು ಫಂಕ್ಷನಾಲಿಟೀಸ್ಗಳಿದ್ದಾವೆ. ನಮಗೆ ರಿಕ್ವೈರ್ಮೆಂಟ್ಗೆ ಅನುಸಾರವಾಗಿ ಎನೇಬಲ್ ಡಿಸೇಬಲ್ ಮಾಡಬಹುದು. ಇಲ್ಲಿ ನೋಡೋದಾದರೆ ನಿಮಗೆ ಯೂಸರ್ಗೆ ಹೇಗೆ ಅವರ ಇಂಡಸ್ಟ್ರಿಗೆ ಅನುಗುಣವಾಗಿ ಫೀಚರ್ಸ್ಗಳು ಎನೇಬಲ್ ಮಾಡಬೇಕು ಅಂತ ಅವರು ಅದನ್ನು ಸೆಲೆಕ್ಟ್ ಮಾಡಿದರೆ ಅವರ ಒಂದು ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಇರುವಂಥ ಫೀಚರ್ಗಳು ಆಟೋ ಎನೇಬಲ್ ಆಗುತ್ತೆ. ಸೊ ಈಗ ನಾವು ಮಾಸ್ಟರ್ ಕ್ರಿಯೇಷನ್ ನೋಡೋಣ. ಸೊ ಮಾಸ್ಟರ್ ಕ್ರಿಯೇಷನ್ ತುಂಬ ಈಸಿಯಾಗಿ ನಾವು ಕ್ರಿಯೇಟ್ ಮಾಡ್ಬೋದು. ಈಗ ಒಂದು ಪಾರ್ಟಿ ಅಂದರೆ ಕಸ್ಟಮರ್ ಹೆಸರನ್ನು ನಾವು ಬರೆಯೋದಾದರೆ ನಮೂದು ಮಾಡಿದ ನಂತರ ಗ್ರೂಪ್ ಕೇಳುತ್ತೆ. ಗ್ರೂಪಲ್ಲಿ ನಾವು ಅವರು ಡೆಬಿಟರ್ ಅಂದರೆ ಯೂಶ್ವಲಿ ಗೊತ್ತಿದೆ ಕಸ್ಟಮರ್, ಕ್ರೆಡಿಟರ್ ಅಂದರೆ ಸಪ್ಲೈಯರ್. ಸೊ ಇದನ್ನು ಎಂಟ್ರಿ ಮಾಡಿ ಅವರ ಕಂಟ್ರಿ, ಸ್ಟೇಟು, ಅಡ್ರೆಸ್ಸು, GSTN ನಂಬರ್ ಇರಬಹುದು, ಅವರ ಮೊಬೈಲ್ ನಂಬರ್ ಎಲ್ಲನೂ ಫಿಲ್ ಮಾಡಿ ಕ್ರಿಯೇಟ್ ಮಾಡ್ತೇವೆ. ಅದಾದಮೇಲೆ ಮಾಡಿಫೈ ಅಂತ ಮಾಡೋದಾದರೆ ಮಾಡಿಫೈ ಮೆನು ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾವು ಅಕೌಂಟನ್ನು ರಚಿಸಿರುವ ಅಕೌಂಟನ್ನು ತಿದ್ದುಪಡಿ ಮಾಡ್ಬೋದು. ಜೊತೆಗೆ ನಾವು ಲೀಸ್ಟಲ್ಲಿ ಹೋಗಿ ಮಾಡಿರುವಂಥ ಅಂದರೆ ಆ್ಯಡ್ ಮಾಡಿರುವಂಥ ಎಲ್ಲ ಐಟಮ್ಸ್ ಅಂದರೆ ಎಲ್ಲ ಮಾಸ್ಟರ್ಸ್ಗಳನ್ನು ನಾವು ಇಲ್ಲಿ ಚೆಕ್ ಮಾಡ್ಕೊಬೋದು. ಇದು ಯಾವ ಗ್ರೂಪ್ ಅಂಡರಲ್ಲಿ ಮ್ಯಾಪ್ ಆಗಿದೆ, ಯಾವ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೋದು. ಅದಾದಮೇಲೆ ನಾವು ಐಟಮ್ ಕ್ರಿಯೇಷನ್ ಕೂಡ ನೋಡೋಣ. ಐಟಮ್ ರಚನೆ ಮಾಡೋದು ಆ್ಯಡ್ ಅಂತ ಕ್ಲಿಕ್ ಮಾಡಿ ಐಟಮ್ ಹೆಸರನ್ನು ಫಿಲ್ ಮಾಡಬೇಕು. ಅದಾದಮೇಲೆ ಯೂನಿಟ್ ಅಂತ ಇರದ್ದೇ ಇರುತ್ತೆ, ಆ ಯೂನಿಟನ್ನು ನಾವು ಫಿಲ್ ಮಾಡ್ತೇವೆ. ಅದೇ ಥರ ಐಟಮ್ ಗ್ರೂಪನ್ನು ನಾವು ಆ್ಯಡ್ ಮಾಡ್ಬೋದು. ನಿಮ್ಮ ಐಟಮ್ ಅಂತ ಅಂದರೆ ನೀವು ಏನು ಪ್ರಾಡಕ್ಟನ್ನು ಖರೀದಿ ಮತ್ತು ಮಾರಾಟ ಮಾಡ್ತೀರೋ ಅದು. ಸೊ ಇಲ್ಲಿ ನಾವು GSTಯನ್ನು ಕೊಡೋದು ನಿರ್ಬಂಧ. GST ಇದ್ದರೆ ತಾನೇ ನಿಮಗೆ GST ಕ್ಯಾಲ್ಕುಲೇಟ್ ಆಗುತ್ತೆ. HSN ಎಲ್ಲ ಆ್ಯಡ್ ಮಾಡಿ ಆಯಿತು. ಆಮೇಲೆ ರೇಟ್ ಹಾಕಿ ಇದನ್ನು ಸೇವ್ ಮಾಡಿ. ಅದಾದಮೇಲೆ ನಾವು ಟ್ರಾನ್ಸಾಕ್ಷನ್ ಕಡೆ ಹೋಗೋಣ. ಟ್ರಾನ್ಸಾಕ್ಷನ್ ಅಂದರೆ ಮೊದಲನೇದಾಗಿ ನೀವೇನು ಮಾಡ್ತೀರಾ, ಪರ್ಚೇಸ್ ಮಾಡ್ತೀರಾ. ಸೊ ಪರ್ಚೇಸಲ್ಲಿ ನಾವು ಮೊದಲನೇದಾಗಿ ಪಾರ್ಟಿ ಹೆಸರು ತುಂಬ ಮುಖ್ಯವಾದದ್ದು. ಐಟಮ್ ಸೆಲೆಕ್ಟ್ ಮಾಡಬೇಕು. ಕ್ವಾಂಟಿಟಿ ಮತ್ತು ರೇಟು, ನೀವು ಏನು ರೇಟಿಗೆ ಬೈ ಮಾಡಿದ್ರಾ ಅಂತ ಕೊಟ್ಟ ತಕ್ಷಣ ರೇಟಲ್ಲಿ ಆಟೋಮ್ಯಾಟಿಕ್ GST ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಈಗ ನಮ್ಮ ಪರ್ಚೇಸ್ ಮಾಡಿ ಆದಮೇಲೆ ಸ್ಟಾಕ್ ಇನ್ವರ್ಡ್ ಆಗುತ್ತೆ. ಅದಾದಮೇಲೆ ಸೇಲ್ಸ್ ಮಾಡ್ತೇವೆ. ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ, ಸೇಲ್ಸ್ ಮಾಡ್ತಾರೆ ಅಂದರೆ ಬೈ ಮಾಡ್ತಾರೆ. ನೀವು ಐಟಮ್ ಏನು ಸೇಲ್ ಮಾಡಿದ್ದೀರಾ, ರೇಟ್ ಎಷ್ಟು ಕೊಟ್ಟಿದ್ದೀರಾ ಎಲ್ಲ ಹಾಕ್ತೀರಾ, ಸೇವ್ ಆಗುತ್ತೆ. ಫೈನಲಿ ನಿಮ್ಮ ಇನ್ವಾಯ್ಸ್ ಕಾಪಿ ಪ್ರಿಂಟ್ ಮಾಡಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ನಿಮ್ಮ ಇನ್ವಾಯ್ಸ್ ಬಂದು ಈ ರೀತಿಯಾಗಿ ಒಂದು A4 ಸೈಜಲ್ಲಿ ತೋರಿಸ್ತಾ ಇದೆ. ಇದನ್ನು ಹಲವಾರು ವಿಧದಲ್ಲಿ ಕನ್ಫಿಗರ್ ಮಾಡ್ಬೋದು, ಬೇರೆ ಬೇರೆ ಸೈಜ್ಗಳಲ್ಲಿ. ಇದಾದಮೇಲೆ ನಾವು ನೋಡೋದಾದರೆ ಬಿಸಿ ನಿಮ್ಮ ಒಂದು ವ್ಯಾಪಾರವನ್ನು ತುಂಬ ಸುಲಭವಾಗಿ ನಿರ್ವಹಿಸಲು ಸಕಲ ಸಿದ್ಧತೆಯೊಂದಿಗೆ, ಸಕಲ ಫೀಚರ್ಗಳೊಂದಿಗೆ ಬೆಳೆದಾವೆ. ಈಗ ನಾವು ಇದೇ ರೀತಿ ಸೇಲ್ಸ್ ಮಾಡಿರೋದನ್ನು ಮತ್ತೆ ತಿದ್ದುಪಡಿ ಮಾಡಬೇಕಾದ್ರೆ ನಾವು ಅದನ್ನು ಮಾಡಿಫೈಯಲ್ಲಿ ಹೋಗಿಬಿಟ್ಟು ತಿದ್ದುಪಡಿ ಮಾಡ್ಬೋದು. ಅಥವಾ ಎಲ್ಲನೂ ನಾವು ನೋಡೋದಾದರೆ ಲಿಸ್ಟ್ಗೆ ಹೋಗಿ ಮಾಡ್ಬೋದು. ಅಥವಾ ನಾವು ಶಾರ್ಟ್ಕಟ್ ಕೀ ಇಟ್ಕೊಳ್ಬೇಕು ಅಂತಂದರೆ ಶಾರ್ಟ್ಕಟ್ ಕೀಯನ್ನು ತುಂಬ ಸುಲಭವಾಗಿ ನಾವೇ ಕ್ರಿಯೇಟ್ ಮಾಡ್ಕೋಬಹುದು. ಅದೇ ಥರ ನೀವು ಏನಾದರೂ ಶಾರ್ಟ್ಕಟ್ ಕೀಸನ್ನು ಯೂಸ್ ಮಾಡೋದಾದರೆ ಸೊ ಅದನ್ನು ಇಮ್ಮಿಡಿಯೇಟ್ ಆಗಿ ಪ್ರೆಸ್ ಮಾಡಿ, ಸೊ ಆ ಒಂದು ಫಂಕ್ಷನಾಲಿಟಿ ವರ್ಕ್ ಆಗುತ್ತೆ. ಸೊ ನೀವು ನಿಮಗೆ ಬೇಕಾಗಿದ್ದಂತಹ ಕೆಲವೊಂದು ಫೀಚರ್ಸ್ಗಳನ್ನು ನೀವು ಫೇವರೇಟ್ಸ್ ಮೆನುಗಳಲ್ಲಿ ಆ್ಯಡ್ ಮಾಡಿಕೊಳ್ಳಬಹುದು. ಜಸ್ಟ್ ಲೈಕ್ ಈಗ ನೀವು ಒಂದು ಸೇಲ್ಸನ್ನು ಆ್ಯಡ್ ಅಂತ ಕೊಟ್ಟಿದ್ದೀರಾ, ಸೊ ಅದು ನಿಮ್ಮ ಫೇವರೇಟ್ಸ್ ಮೆನುವಲ್ಲಿ ಆ್ಯಡ್ ಆಗಿದೆ. ಸೊ ಅದೇ ರೀತಿ ಈಗ ಇಂದು ರಿಪೋರ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಇದು ಕೂಡ ನಿಮ್ಮ ಫೇವರೇಟ್ಸ್ ಮೆನುವಲ್ಲಿ ಆ್ಯಡ್ ಆಗಿದೆ. ಆ ಮೆನುವನ್ನು ನೋಡೋದಾದರೆ ರೈಟ್ ಸೈಡಲ್ಲಿ ನಿಮಗೆ ಲಾಸ್ಟಲ್ಲಿ 2ನೇ ಮೆನು ಇದೆ. ಫೇವರೇಟ್ಸ್ ಮೆನುವಲ್ಲಿ ಹೋದರೆ ನೀವು
ಆ್ಯಡ್ ಮಾಡಿರುವಂತಹ ದಿನಚರಿಯಲ್ಲಿ ನಿಮಗೆ ಡೈಲಿ ಬೇಕಾಗಿರುವಂಥ ಫೀಚರ್ಗಳನ್ನು ಆ್ಯಡ್ ಮಾಡ್ಕೊಬೋದು, ಜೊತೆಗೆ ಬೇರೆ ಫೀಚರ್ಗಳನ್ನು ಹೈಡ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಡಿಸ್ಪ್ಲೇಯಲ್ಲಿ ನೋಡ್ಬೋದು ಎಲ್ಲ ಥರದ ರಿಪೋರ್ಟ್ಗಳಿದ್ದಾವೆ. ಈವನ್ GST ರಿಪೋರ್ಟ್ ಕೂಡ ನಿಮಗೆ ಎಲ್ಲ GST ರಿಪೋರ್ಟ್ಗಳು ಇದರಲ್ಲಿ ಬರ್ತಕ್ಕಂಥದ್ದು. ಸೊ ಈಗ ಕೀ ಬಿಸ್ನೆಸ್ ಸೆಗ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕೂಡ ಸಾಫ್ಟ್ವೇರಲ್ಲಿ ವೈಶಿಷ್ಟ್ಯಗಳನ್ನು ಕೊಟ್ಟಿದ್ದೇವೆ, ರಿಟೇಲಿಗೆ ಕೊಟ್ಟಿದ್ದೇವೆ, ಟ್ರೇಡಿಂಗ್, ಡಿಸ್ಟ್ರಿಬ್ಯೂಷನ್ ಮತ್ತು ಸರ್ವಿಸ್ಗೆ ಕೂಡ ನಾವು ಇದರಲ್ಲಿ ವೈಶಿಷ್ಟ್ಯತೆಗಳನ್ನು ಕೊಟ್ಟಿದ್ದೇವೆ. ಮತ್ತು ಗ್ಲೋಬಲ್ ಪ್ರೆಸೆನ್ಸ್ ಬಗ್ಗೆ ಮಾತನಾಡೋದಾದರೆ, ನಮ್ಮ ಸಾಫ್ಟ್ವೇರ್ ಕಂಪನಿ ಬಂದು 20+ ವರ್ಷಗಳಿಂದ 20 ವರ್ಷಗಳಿಗಿಂತ ಹೆಚ್ಚಿಗೆ ನಾವು ಕಸ್ಟಮರ್ಗೆ ಸೊಲ್ಯೂಷನ್ಸನ್ನು ಕೊಡ್ತಾ ಇದ್ದೇವೆ. ಮತ್ತು 3,60,000 ಹೆಚ್ಚು ಕಸ್ಟಮರ್ಸ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ 20+ ಕಂಟ್ರಿಗಳಲ್ಲಿ ನಮ್ಮ ಇವತ್ತು ಪಾರ್ಟ್ನರ್ ನೆಟ್ವರ್ಕ್ ಅಂತ ಏನು ಹೇಳ್ತೇವೆ, ಚಾನಲ್ ಪಾರ್ಟ್ನರ್ ನೆಟ್ವರ್ಕ್, ಅದು ರೀಚ್ ಆಗಿದೆ. ಸೊ ಈಗ ನಾವು ಮೆನ್ಷನ್ ಮಾಡೋಣ ಬಿಲ್ಲಿಂಗ್ ಮತ್ತು ಇನ್ವಾಯ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ವೈಶಿಷ್ಟ್ಯಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ಬಿಲ್ಲಿಂಗ್ ಬಂದು ನಿಮಗೆ MRP ವೈಸ್ ಬಿಲ್ಲಿಂಗ್ ಇರಬಹುದು, ಟ್ಯಾಕ್ಸ್ ಇನ್ಕ್ಲೂಸಿವ್ ಬಿಲ್ಲಿಂಗ್ ಇರಬಹುದು. ಇದನ್ನು ತುಂಬ ಸರಳವಾಗಿ ನೀವು ಮಾಡಬಹುದು. ಹೇಗಂತ ಅಂದರೆ, ನೀವು ಒಂದು ಸೇಲ್ಸನ್ನು ಎಂಟ್ರಿ ಮಾಡ್ತೀರಾ ಅಂದರೆ ಇಲ್ಲಿ ಸೇಲ್ ಟೈಪ್ ಅಂತ ಬರುತ್ತೆ. ನಿಮ್ಮ ಕಸ್ಟಮರ್ಸ್ ಯಾವ ಸ್ಟೇಟ್ಗೆ ಬಿಲಾಂಗ್ಸ್ ಆಗಿರ್ತಾರೆ ಅವರ ಒಂದು ಸೇಲ್ ಟೈಪನ್ನು ತೆಗೆದುಕೊಂಡು ನೀವು ಕಸ್ಟಮರ ಐಟಮನ್ನು ಸೆಲೆಕ್ಟ್ ಮಾಡಿ ಬಿಲ್ಲನ್ನು ಎಂಟ್ರಿ ಮಾಡ್ತೀರಾ. ಬಿಲ್ ಎಂಟ್ರಿ ಆದಮೇಲೆ GST ಅಪ್ಲೈ ಮಾಡಿದಾಗ ಅದು ಬಿಲ್ ಲೆವೆಲಲ್ಲಿ ಅಪ್ಲೈ ಆಗಬೇಕು ಅಂದರೆ ಮಲ್ಟಿ ರೇಟ್ ಅಂತ ಕೊಡಬೇಕಾಗುತ್ತೆ. ಏಕೆಂದರೆ ಅದು ಬಿಲ್ಲಲ್ಲಿ ಕೊನೆಯಲ್ಲಿ ನಿಮಗೆ GST ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಹಾಗಾಗಿ ನಾವು ಮಲ್ಟಿ ರೇಟ್ ಅಂತ ಕೊಡ್ತೀವಿ. ಸೊ ಅದೇ ಥರ ನಿಮಗೆ ಟ್ಯಾಕ್ಸ್ ಇನ್ಕ್ಲೂಸಿವ್ ಬಿಲ್ ಆಗಬೇಕು. ನೀವೇನು ಪ್ರೈಸ್ ಇನ್ಪುಟ್ ಕೊಡ್ತೀರಾ ಆ ಪ್ರೈಸ್ ಒಳಗಡೆ GST ಸೇರಿರುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಟ್ಯಾಕ್ಸ್ ಇನ್ಕ್ಲೂಸಿವ್. ಇದನ್ನು ಕೂಡ ನಾವು ಸರಳವಾಗಿ ನಾವು ಸಾಫ್ಟ್ವೇರಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಬಹುದಾಗಿದೆ. ಇದಾಗಿತ್ತು ಆ್ಯಕ್ಚುಲಿ ನಮ್ಮ ಟ್ಯಾಕ್ಸ್ ಇನ್ಕ್ಲೂಸಿವ್ ಬಿಲ್ಲಿಂಗ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಆಟೋಮ್ಯಾಟಿಕ್ ಇ-ವೇ ಬಿಲ್ ಮತ್ತು ಇನ್ವಾಯ್ಸಿಂಗ್ ಜನರೇಷನ್. ಬಿಸಿ ಸಾಫ್ಟ್ವೇರಲ್ಲಿ ನೀವು ವಿದಿನ್ ದ ಸೆಕೆಂಡ್ಸಲ್ಲಿ ನೀವು ಒಂದು ಇ-ವೇ ಬಿಲ್ಲನ್ನು ಜನ್ರೇಟ್ ಮಾಡ್ಬೋದು. ಹೇಗೆ ಅಂತ ಅಂದರೆ, ನೋಡಿ ಇಲ್ಲಿ ಬಿಲ್ಲನ್ನು ಮಾಡ್ತಾ ಇದ್ದೇವೆ, ಕ್ವಾಂಟಿಟಿಯನ್ನು ಹಾಕಿ ರೇಟನ್ನು ಕೊಡಿ. ಈಗ ಬಿಲ್ ವ್ಯಾಲ್ಯೂ ಮೋರ್ ದೆನ್ 50,000 ಆಯಿತು. ಮತ್ತು ಈ ಟ್ರಾನ್ಸ್ಪೋರ್ಟರ್ ಡೀಟೇಲ್ಸ್ ವಿಂಡೋ ಏನಿದೆ, ಇಲ್ಲಿ ನೀವು ಇ-ವೇ ಬಿಲ್ ರಿಕ್ವೈರ್ಡ್ ಎಸ್ ಕೊಟ್ಟು ನೆಸೆಸರಿ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ವೆಹಿಕಲ್ ನಂಬರ್, ಟ್ರಾನ್ಸ್ಪೋರ್ಟರ್ ನೇಮ್ ಎಲ್ಲ ಫಿಲ್ ಮಾಡಿ ಡಿಸ್ಟೆನ್ಸನ್ನು ಕೂಡ ಆಟೋಮ್ಯಾಟಿಕ್ ಆಗಿ ಇಲ್ಲೇ ಕೂಡ ಕ್ಯಾಲ್ಕುಲೇಷನ್ ಮಾಡಬಹುದು. ಜೊತೆಗೆ ಇ-ವೇ ಬಿಲ್ ಜೊತೆಗೆ ಇನ್ವಾಯ್ಸಿಂಗ್ ಕೂಡ ಪ್ರಿಂಟ್ ಮಾಡ್ಬೋದು. ಈಗ ಇಲ್ಲಿ ನೀವು ಎಸ್ ಅಂತ ಕೊಟ್ಟಾಗ ಜೇಸನ್ ಬೇಕಾದ್ರೆ ಜೇಸನ್ ಥ್ರೂ ಜನರೇಟ್ ಮಾಡ್ಬೋದು, ಆಟೋಮ್ಯಾಟಿಕ್ ಆಗಿ ಕೂಡ ಜನರೇಟ್ ಮಾಡ್ಬೋದು. ಸೊ ಈಗ ನನಗೆ ಇಮ್ಮಿಡಿಯೇಟ್ ಆಗಿ ನನ್ನ ಎದುರುಗಡೆ ಇ-ವೇ ಬಿಲ್ ಜನರೇಟ್ ಆಗಿದೆ, ಇನ್ವಾಯ್ಸಿಂಗ್ ಜನರೇಟ್ ಆಗಿದೆ, ಅದರ ಅಕ್ನಾಲಜ್ಮೆಂಟ್ ನಂಬರ್ ಸಮೇತ ನಮಗೆ ತೋರಿಸುತ್ತೆ. ಫೈನಲಿ ನಾನು ಪ್ರಿಂಟ್ ಮಾಡಿದಾಗ ಗವರ್ಮೆಂಟ್ ಪೋರ್ಟಲಲ್ಲಿ ಹೇಗೆ ಪ್ರಿಂಟಿಂಗ್ ಆಗುತ್ತೋ ಅದೇ ಥರನಾಗಿ ಸಾಫ್ಟ್ವೇರಲ್ಲೇ ಪ್ರಿಂಟ್ ಮಾಡ್ಬೋದು. ಸೊ ಇದೇ ಥರ ಬಿಸಿ ಸಾಫ್ಟ್ವೇರ್ ಕಾಪಿಯನ್ನು ನಾನು ಪ್ರಿಂಟ್ ಮಾಡಿದಾಗ ಅಲ್ಲಿ ಕೆಳಗಡೆ QR ಕೋಡ್ ಪ್ರಿಂಟ್ ಆಗುತ್ತೆ. ಎಫಿಷಿಯೆಂಟ್ಲಿ ಹ್ಯಾಂಡಲ್ ನಾವು ಹೇಗೆ ಬಿಲ್ಲಿಂಗ್ ಸೈಕಲ್, ಪೂರ್ಣವಾದ ಸೈಕಲ್ನ ಮ್ಯಾನೇಜ್ ಮಾಡ್ಬೋದು. ಕೊಟೇಷನ್, ಆರ್ಡರ್, ಚಲನ್ ಮತ್ತು ಇನ್ವಾಯ್ಸ್ಗಳನ್ನು. ಮೊದಲನೇದಾಗಿ ಒಂದು ಕೊಟೇಷನ್ ಎಂಟ್ರಿ ಮಾಡುವ. ಇದರಲ್ಲಿ ಸೇಲ್ಸ್ ಕೊಟೇಷನ್ ನಾನು ಮಾಡ್ತಾ ಇದ್ದೇನೆ. ಒಬ್ಬರು ಕಸ್ಟಮರ್ ಹೆಸರಲ್ಲಿ ಐಟಮ್ ನಾನು ಸೆಲೆಕ್ಟ್ ಮಾಡಿ ಇದನ್ನು ಸೇವ್ ಮಾಡ್ತಾ ಇದ್ದೇನೆ. ಈಗ ಕೊಟೇಷನ್ ಎಂಟ್ರಿ ಆದಮೇಲೆ ಈ ಒಂದು ಕೊಟೇಷನನ್ನು ಹಾಗೆ ನಾನು ನೆಕ್ಸ್ಟ್ ಸೈಕಲ್ಗೆ ಹೋಗಿ ಅದನ್ನು ನಾನು ಆರ್ಡರ್ಲಿ ಅಡ್ಜಸ್ಟ್ ಮಾಡ್ಬೋದು. ಜಸ್ಟ್ ಒಂದು F11 ಅನ್ನುವಂಥ ಶಾರ್ಟ್ಕಟ್ ಕೀಯನ್ನು ಪ್ರೆಸ್ ಮಾಡಿದ ತಕ್ಷಣ ನಮಗೆ ಒಂದು ಸ್ಕ್ರೀನ್ ಅಪಿಯರ್ ಆಗುತ್ತೆ. ಅಲ್ಲಿರುವಂಥ ಪೆಂಡಿಂಗ್ ಕೊಟೇಷನನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅದರಲ್ಲಿರೋ ಇಮ್ಮಿಡಿಯೇಟಾಗಿ ಐಟಮ್ಸ್ ಎಲ್ಲ ಇಲ್ಲಿ ಲೋಡ್ ಆಗುತ್ತೆ. ಸೊ ಈಗ ಕೊಟೇಷನ್ ಆಯಿತು, ಆರ್ಡರ್ ಆಯಿತು. ಅದಾದಮೇಲೆ ನಾವು ಡೆಲಿವರಿ ಚಲನ್ ಅಂತ ಹಾಕ್ತೇವೆ ಥರ್ಡ್ ಪ್ರೊಸೆಸಲ್ಲಿ. ಸೊ ಡೆಲಿವರಿ ಚಲನಲ್ಲೂ ಕೂಡ ನಮಗೆ ಟೈಪ್ ಅಂತ ಬರುತ್ತೆ. ಇಲ್ಲಿ ಸೇಲ್ಸ್ ಚಲನ್ ಅಂತ ಸೆಲೆಕ್ಟ್ ಮಾಡಿ ಐಟಮ್ ಹತ್ರ ಬಂದು F11 ಕೀಯನ್ನು ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಎದುರುಗಡೆ ಒಂದು ಸ್ಕ್ರೀನಲ್ಲಿ ಅಲ್ಲಿ ಪೆಂಡಿಂಗ್ ಆರ್ಡರ್ಸ್ ಬರುತ್ತೆ. ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟ ತಕ್ಷಣ ಐಟಮ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಈ ಐಟಮಲ್ಲಿ ಬೇಕಾದರೆ ತಿದ್ದುಪಡಿ ಕೂಡ ಮಾಡ್ಕೋಬೋದು. ಈಗ ಡೆಲಿವರಿ ಚಲನ್ ಮುಗೀತು. ಈಗ 4ನೇ ಸ್ಟೇಜಲ್ಲಿ ನಾವು ಸೇಲ್ಸ್ ಇನ್ವಾಯ್ಸ್ ಮಾಡೋಣ. ಅಲ್ಲಿ ಕೂಡ F11 ಅಂತ ಕೊಟ್ಟ ತಕ್ಷಣ ಅದು ಪೆಂಡಿಂಗ್ ಚಲನ್ ಕಾಣಿಸುತ್ತೆ. ಅದನ್ನು ನಾವು ಅಡ್ಜಸ್ಟ್ ಮಾಡ್ತೇವೆ. ಈಗ ನಮ್ಮ ಸೈಕಲ್ ಕಂಪ್ಲೀಟ್ ಆಯಿತು. ಇದಾಗಿತ್ತು. ನೆಕ್ಸ್ಟ್ ಬಂದು ಪರ್ಸನಲೈಸ್ಡ್ ಇನ್ವಾಯ್ಸಸ್ ವಿತ್ ಯುವರ್ ಲೋಗೋ, ಸಿಗ್ನೇಚರ್ ಆ್ಯಂಡ್ QR ಕೋಡ್. ನಿಮಗೆ ಬೇಕಾಗಿರತಕ್ಕಂಥ ಲೋಗೋ, ಕಂಪನಿಯ ಲೋಗೋಗಳನ್ನು ಆ್ಯಡ್ ಮಾಡಿಕೊಂಡು ಸಿಗ್ನೇಚರ್ಗಳನ್ನು ಆ್ಯಡ್ ಮಾಡ್ಕೋಬೋದು. QR ಕೋಡ್ ಇದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಕಸ್ಟಮರ್ಗೆ ಅದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಕೂಡ ಮಾಡ್ಬೋದು, ಅಥವಾ ಈ ಇನ್ವಾಯ್ಸಿಂಗ್ ಡೀಟೇಲ್ಸನ್ನು ಕ್ಯಾಪ್ಚರ್ ಮಾಡ್ಬೋದು. GST ಫೀಚರ್ಸ್ ಬಗ್ಗೆ ಹೇಳೋದಾದರೆ, ಬಿಸಿ ಸಾಫ್ಟ್ವೇರಲ್ಲಿ ನಿಮಗೆ ಸೀಮ್ಲೆಸ್ಲಿ GSTN ಮತ್ತು HSN ವ್ಯಾಲಿಡೇಷನ್ಸನ್ನು ಕೊಟ್ಟಿದ್ದೇವೆ. ಸೊ ಇದೇನು ಮಾಡುತ್ತೆ ಅಂದರೆ, ನೀವು ಪಾರ್ಟಿ ಮಾಸ್ಟರನ್ನು ಕ್ರಿಯೇಟ್ ಮಾಡುವಾಗ, ಅಂದರೆ ಆ್ಯಡ್ ಮಾಡುವಾಗ ಅಲ್ಲೇ ನಿಮಗೆ ವ್ಯಾಲಿಡೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಇದು ಯಾರ GSTN ನಂಬರ್, ಯಾವ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ, ಸ್ಟೇಟಸ್ ಏನು, ರಿಜಿಸ್ಟ್ರೇಷನ್ ಡೇಟ್ ಏನು ಅನ್ನೋಂಥ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅದೇ ಥರವಾಗಿ ನೀವು ಐಟಮ್ ಮಾಸ್ಟರ್ ಕ್ರಿಯೇಟ್ ಮಾಡುವಾಗ ಅಲ್ಲೇ ನಿಮಗೆ HSN ವ್ಯಾಲಿಡೇಷನ್ ಸರ್ಚಿಂಗ್ ಕೂಡ ಸಿಗುತ್ತೆ. ಇದರಲ್ಲಿ ನೀವು ಹಾಕಿರುವಂತಹ HSN ಕೋಡ್ ಕರೆಕ್ಟ್ ಇದೆಯಾ, ತಪ್ಪಿದೆಯಾ, ಅಥವಾ ಏನಾದರೂ
ಸರ್ಚ್ ಮಾಡಬೇಕಾ ಅನ್ನುವಂಥ ಒಂದು ಪ್ರಾವಿಷನ್ ಏನಾದರೂ ಬೇಕಿದ್ರೆ ಅಲ್ಲೇ ಕೂಡ ಸಿಕ್ಬಿಡುತ್ತೆ. ಇದೇ ಥರ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಟ್ಯಾಕ್ಸ್ ಆಟೋಮ್ಯಾಟಿಕ್ ಆಗಿ ಮಾಡ್ಕೋಬೋದು. ಅಂದರೆ ಸಾಫ್ಟ್ವೇರಲ್ಲಿ ನೀವು ರಿಪೋರ್ಟ್ಗಳನ್ನು ಎಂಡ್ ಆಫ್ ದಿ ಡೇ ನೋಡ್ತೀರಾ, ಜಿ ಎಸ್ ಟಿಗೆ ಸಂಬಂಧಪಟ್ಟದ್ದು. ನೀವು ಎಷ್ಟು ಪರ್ಚೇಸ್ ಮಾಡಿದ್ದೀರಾ, ಎಷ್ಟು ಸೇಲ್ ಮಾಡಿದ್ದೀರಾ, ಎಷ್ಟು ಇನ್ಪುಟ್ ಜಿ ಎಸ್ ಟಿ, ಎಷ್ಟು ಔಟ್ಪುಟ್ ಜಿ ಎಸ್ ಟಿ, ಎಷ್ಟು ಡೆಬಿಟ್ ನೋಟಲ್ಲಿ, ಎಷ್ಟು ಕ್ರೆಡಿಟ್ ನೋಟಲ್ಲಿ ಇನ್ಪುಟ್ ಜಿ ಎಸ್ ಟಿ ಬಂದಿದೆ, ಎಷ್ಟು ಆರ್ ಸಿ ಎಮ್ಮಲ್ಲಿ ಔಟ್ಪುಟ್ ಜಿ ಎಸ್ ಟಿ ಬಂದಿದೆ. ಸೊ ಇದಕ್ಕೆಲ್ಲ ಆಪ್ಷನ್ಸ್ ಅಲ್ಲೇ ಇದೆ. ಸೊ ಅಲ್ಲಿ F4 ಮಾಡಿದ ತಕ್ಷಣ ಒಂದು ಜರ್ನಲ್ ವೌಚರನ್ನು ನಾವು ಅಡ್ಜಸ್ಟ್ಮೆಂಟ್ ಎಂಟ್ರಿಯಾಗಿ ಪಾಸ್ ಮಾಡ್ಬೋದು. ಅದು ಆರ್ ಸಿ ಎಮ್ ಇರಬಹುದು, ಅಥವಾ ಅದು ಆರ್ ಸಿ ಎಮ್ ಪೇಮೆಂಟ್ ಇರಬಹುದು, ಅದು ರೆಗ್ಯುಲರ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಇರಬಹುದು, ಅಥವಾ ಇನ್ಪುಟ್ ಔಟ್ಪುಟ್ ಅಡ್ಜಸ್ಟ್ಮೆಂಟ್ ಇರಬಹುದು. ಈ ರೀತಿಯಾಗಿ ಡೆಬಿಟ್ ಮತ್ತು ಕ್ರೆಡಿಟ್ ಏನಿದೆಯೋ ಇದು ಆಟೋಮೆಟಿಕ್ ಆಗಿ ಸಾಫ್ಟ್ವೇರ್ ಗ್ಯಾದರ್ ಮಾಡ್ಕೊಳ್ಳುತ್ತೆ, ಸೆನ್ಸ್ ಮಾಡ್ಕೊಳ್ಳುತ್ತೆ. ನಾವು ಅದನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಮೂರನೇ ಫೀಚರ್ ಬಗ್ಗೆ ನೋಡೋದಾದರೆ ಎಫರ್ಟ್ಲೆಸ್ ರಿಕನ್ಸಿಲೇಷನ್ ಆಫ್ GSTR 1, 3B, 2A, 2B. ಸೊ ಇದನ್ನು ನಾವು ತುಂಬ ಸೀಮ್ಲೆಸ್ಲಿ ನಾವು ರಿಕನ್ಸೈಲ್ ಮಾಡಬಹುದು. ಜಿ ಎಸ್ ಟಿ ಪೋರ್ಟಲಲ್ಲಿರ್ತಕ್ಕಂತಹ ಡೇಟಾವನ್ನು ಸಾಫ್ಟ್ವೇರ್ ಆಟೋ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ, ಸೇವ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ನೀವು ರಿಕನ್ಸಿಲ್ ಅಂತ ಮಾಡ್ಕೊಬೋದು. ರಿಕನ್ಸಿಲೇಷನ್ ಮಾಡೋದ್ರಿಂದ ನೀವು ಯಾವ ಬಿಲ್ಲಲ್ಲಿ ನಿಮಗೆ ಡಿಸ್ಕ್ರಿಪೆನ್ಸಿ ಇದೆಯೋ ಅದನ್ನು ಐಡೆಂಟಿಫೈ ಮಾಡ್ಬೋದಾಗಿದೆ. ಇಲ್ಲಿ ನೀವು ನೋಡ್ಬೋದು, ಈಗ ಆಲ್ರೆಡಿ ನಾವು ಸ್ವಲ್ಪ ಡೇಟಾನ ಡೌನ್ಲೋಡ್ ಮಾಡಿ ಸೇವ್ ಮಾಡಿದ್ದೇವೆ ಮಂತ್ ವೈಸು. ಇದನ್ನು ರಿಕನ್ಸೈಲ್ಗೆ ಮಾಡೋದಾದರೆ ಪಾರ್ಟಿ ವೈಸ್ ರಿಕನ್ಸಿಲ್ ಕೂಡ ಮಾಡ್ಬೋದು, ವೌಚರ್ ವೈಸ್ ರಿಕನ್ಸಿಲ್ ಕೂಡ ಮಾಡ್ಬೋದು. ಇಫ್ ಎನಿ ಡಿಸ್ಕ್ರಿಪೆನ್ಸಿ ಅಂತ ಅಂದರೆ ನಿಮಗೆ ಅಲ್ಲಿ ರೆಡ್ ಕಲರಲ್ಲಿ ಹೈಲೈಟ್ ಆಗುತ್ತೆ. ಅದರ ಮೇಲೆ ನೀವು ಎಂಟರನ್ನು ಪ್ರೆಸ್ ಮಾಡಿದರೆ ನೀವು ಅದನ್ನು ಕಂಪ್ಯಾರೇಟಿವ್ ಆಗಿ ನೋಡ್ಬೋದು. ಕಂಪ್ಯಾರೇಟಿವ್ ರಿಕನ್ಸಿಲೇಷನ್ಸ್ ಮಾಡ್ಬೋದು, ಬಿಸಿ ಡೇಟಾ ಜೊತೆಗೆ ರಿಕನ್ಸಿಲ್ ಮಾಡ್ಬೋದು, ಪೋರ್ಟಲ್ ಡೇಟಾ ಜೊತೆಗೆ ಡಿಕನ್ಸಿಲ್ ಮಾಡ್ಬೋದು. ಕಂಪೇರ್ ಮಾಡಬೇಕು ಅಂತಂದರೆ ನೋಡ್ಬೋದು, ಇಲ್ಲಿ ಫಸ್ಟ್ ಕ್ವಾರ್ಟರಲ್ಲಿ GSTR 1, GSTR 2 ಇದೆಲ್ಲ ಕಂಪೇರ್ ಮಾಡ್ಬೋದು. ಏನೇ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳೋದಾದರೆ ಚೆಕ್ ಪಾರ್ಟಿ ರಿಟರ್ನ್ ಫೈಲಿಂಗ್ ಸ್ಟೇಟಸ್. ಒಬ್ಬರು ಕಸ್ಟಮರ್ ಅಥವಾ ಸಪ್ಲೈಯರ್ ಇರ್ತಾರೆ, ಸೆಲ್ಲರ್ ಅಥವಾ ಬಯರ್ ಇರ್ತಾರೆ, ಅವರ ರಿಟರ್ನ್ ಫೈಲಿಂಗ್ ಸ್ಟೇಟಸನ್ನು ಅವರ ಬಳಿ ಕೇಳದೇನೆ ನಾವು ಸಾಫ್ಟ್ವೇರಲ್ಲಿ ಡೈರೆಕ್ಟಾಗಿ ಚೆಕ್ ಮಾಡ್ಬೋದು. GSTR 1 ನಾವು ಫೈಲಿಂಗ್ ಮಾಡ್ಬೋದು, ರಿಟರ್ನ್ಸ್ ಫೈಲಿಂಗ್ ಮಾಡ್ಬೋದು. ಹೇಗೆ ಮಾಡ್ಬೋದು? ಒಂದು ಆಟೋಮ್ಯಾಟಿಕ್ ಅಥವಾ ಇನ್ನೊಂದು JSON. ಇಲ್ಲಿ GSTR 1 ಬಂದರೆ ನಿಮಗೆ GSTR 1 ಡೈರೆಕ್ಟ್ ಅಪ್ಲೋಡ್ ಇದೆ, JSON ಮೆಥಡಲ್ಲಿ ಮಾಡ್ಬೋದು, ಮತ್ತು CSV ಫೈಲ್ ಕೂಡ ಎಕ್ಸ್ಪೋರ್ಟ್ ಮಾಡ್ಕೊಬೋದು, ಅಥವಾ ಆ್ಯಸ್ ಪರ್ ಗವರ್ಮೆಂಟ್ ಕೂಡ ಮಾಡ್ಕೊಬೋದು, ಪ್ಲೇನ್ ಎಕ್ಸೆಲ್ ಕೂಡ ಮಾಡ್ಬೋದು. ಆಟೋಮ್ಯಾಟಿಕಲಿ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಪ್ಲೋಡ್ ಆಗುತ್ತೆ. ಜೊತೆಗೆ ಮ್ಯಾನೇಜ್ ಮಲ್ಟಿಪಲ್ GSTs ಇನ್ ಅ ಸಿಂಗಲ್ ಕಂಪನಿ. ಏನಾದರೂ ನೀವು ಒಂದು ಕಂಪನಿಯಲ್ಲಿ ಮಲ್ಟಿಪಲ್ GST ನಂಬರನ್ನು ಇಟ್ಕೊಳ್ತೀರಾ, ಸೊ ಮಲ್ಟಿ ಬ್ರಾಂಚ್ ಮಾಡ್ತೀರಾ, ಸೊ ಖಂಡಿತ ಅದು ಕೂಡ ಸಾಧ್ಯ. ಹೇಗೆ ಸಾಧ್ಯ ಅಂದರೆ ಬಿಸಿಯಲ್ಲಿ ಒಂದು ಬ್ರಾಂಚ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಫಂಕ್ಷನಾಲಿಟಿ ಇದೆ, ಅದರ ಥ್ರೂ ಇದನ್ನು ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಅಡ್ವಾನ್ಸ್ ಇನ್ವೆಂಟ್ರಿ. ಸೊ ಅಡ್ವಾನ್ಸ್ ಇನ್ವೆಂಟ್ರಿ ಅಂತಂದರೆ ನಿಮ್ಮ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ, ನಿಮ್ಮ ಇಂಡಸ್ಟ್ರಿ ಅಂದರೆ ನಿಮ್ಮ ವ್ಯಾಪಾರಕ್ಕೆ ಅನುಗುಣವಾಗಿ ನೀವು ಇನ್ವೆಂಟ್ರಿ ಮ್ಯಾನೇಜ್ ಮಾಡ್ಬೋದು. ಅಂದರೆ ಕಲರ್ ವೈಸ್, ಸೈಜ್ ವೈಸ್, ವೇರಿಯಂಟ್ ವೈಸ್. ನೀವೇನಾದರೂ ಒಂದು ಟೆಕ್ಸ್ಟೈಲ್ ಉದ್ಯಮಿದಾರರಾಗಿದ್ದರೆ ಅಲ್ಲಿ ನಿಮಗೆ ಬ್ರ್ಯಾಂಡ್, ಕಲರ್, ಸೈಜ್ ಮ್ಯಾನೇಜ್ ಮಾಡ್ಬೋದು. ಅದು ಹೇಗೆ ಅಂತಂದರೆ ನೋಡ್ಬೋದು, ಒಂದು ಐಟಮನ್ನು ತೆಗೆದುಕೊಂಡ ತಕ್ಷಣ ಈ ಒಂದು ಸೆಕೆಂಡರಿ ವಿಂಡೋ ಬರ್ತದೆ. ಈ ವಿಂಡೋವಲ್ಲಿ ನೀವು ಅದರ ಬಾರ್ಕೋಡ್ ನಂಬರ್ ಜೊತೆಗೆ ಬ್ರ್ಯಾಂಡು, ಕಲರು, ಸೈಜು, ರೇಟ್ಗಳನ್ನು ಆ್ಯಡ್ ಮಾಡ್ಬೋದು. ಹಾಗೆ ಸೇಲ್ ಮಾಡುವಾಗ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಅಥವಾ ಬಾರ್ಕೋಡ್ ಸ್ಕ್ಯಾನರಿಂದ ಕೂಡ ನೀವು ಅದನ್ನು ರೀಡ್ ಮಾಡ್ಬೋದು. ಇದಾದಮೇಲೆ ನಿಮಗೆ ಇದರ ರಿಪೋರ್ಟ್ಗಳನ್ನು ನೋಡಬೇಕಾ, ಡಿಸ್ಪ್ಲೇಯಲ್ಲಿ ಬಂದು ನೀವು ಅದರ ಬ್ರ್ಯಾಂಡ್, ಸೈಜ್, ಕಲರ್ ವೈಸ್ ರಿಪೋರ್ಟ್ ನೋಡ್ಬೋದು. ಸೀರಿಯಲ್ ನಂಬರ್ ವೈಸ್ ಸ್ಟಾಕ್ ಟ್ರ್ಯಾಕಿಂಗ್ ಕೂಡ ಕೊಟ್ಟಿದ್ದೇವೆ. ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಇಲೆಕ್ಟ್ರಾನಿಕ್ಸ್ ವ್ಯಾಪಾರಕ್ಕಾಗಿ, ಅಂದರೆ ಮೊಬೈಲ್ ಫೋನ್ ವ್ಯಾಪಾರ ಅಥವಾ ಇನ್ನೇನಾದರೂ ಇಲೆಕ್ಟ್ರಾನಿಕ್ಸ್ ವ್ಯಾಪಾರ ಇರಬಹುದು, ಅದರಲ್ಲಿ ನೀವು ಸೀರಿಯಲ್ ನಂಬರ್ಗಳನ್ನು ಇಟ್ಕೊಂಡ್ಬಿಟ್ಟು ಟ್ರ್ಯಾಕಿಂಗ್ ಮಾಡ್ಬೋದು. ಜಸ್ಟ್ ಲೈಕ್ ಈಗ ಒಂದು ಐಟಮ್ ಅಂತ ತೊಗೊಂಡು, ರೆಫ್ರಿಜರೇಟರ್ ಅಂದರೆ ಅದರಲ್ಲಿ 10 ಹಲವು ಸೀರಿಯಲ್ ನಂಬರ್ ಇರುತ್ತೆ, ಬೇರೆ ಬೇರೆ ನಂಬರ್ ಇರುತ್ತೆ ಬೇರೆ ಬೇರೆ ಐಟಮ್ಗೆ. ಒಂದು ಐಟಮ್ನ ನೀವು ಸೇಲ್ ಮಾಡಿದ್ದೀರಾ ಅಂತ ಅಂದರೆ ಅದು ಟ್ರ್ಯಾಕ್ ಮಾಡ್ಬೋದು, ಥ್ರೂ ದಿ ರಿಪೋರ್ಟ್ ಟ್ರ್ಯಾಕ್ ಮಾಡ್ಬೋದು, ಅಥವಾ ಸೀರಿಯಲ್ ನಂಬರ್ ಹಾಕಿ ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ನೋಡೋದಾದರೆ ಡಿಸ್ಪ್ಲೇಯಲ್ಲಿ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ, ಯಾವ್ಯಾವ ಸೀರಿಯಲ್ ನಂಬರ್ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಬ್ಯಾಚ್ ಮ್ಯಾನೇಜ್ಮೆಂಟ್ ವಿತ್ ಎಕ್ಸ್ಪೈರಿ ಡೇಟ್. ಇದು ಕೂಡ ತುಂಬ ಮುಖ್ಯವಾದ ವಿಷಯ. ಸೊ ನೀವು ಫಾರ್ಮಾ ಅಥವಾ ಫುಡ್ ಇಂಡಸ್ಟ್ರಿಯನ್ನು ನಡೆಸುವರಾದರೆ ಸೊ ಅಲ್ಲಿ ನಿಮಗೆ ಬ್ಯಾಚ್ ನಂಬರ್ ಪ್ರಧಾನ ಆಗಿರುತ್ತೆ. ಬ್ಯಾಚ್ ನಂಬರ್ ಇಟ್ಕೊಂಡು ಅಲ್ಲಿ ನೀವು ಟ್ರೇಸ್ ಮಾಡ್ಬೋದು ಯಾವ ಐಟಮ್ ಎಕ್ಸ್ಪೈರ್ ಆಗಿದೆ, ಯಾವ ಐಟಮ್ ಎಕ್ಸ್ಪೈರಿ ಹತ್ತಿರ ಇದೆ. ಸೊ ಈ ಒಂದು ಬ್ಯಾಚ್ ನಂಬರನ್ನು ನೀವು ಈ ಥರ ಬಿಲ್ಲಿಂಗಲ್ಲಿ ಸೆಲೆಕ್ಷನ್ ಮಾಡ್ಬೋದು, ನೀವು ಯಾವ ಬ್ಯಾಚ್ ನಂಬರ್ ಸೇಲ್ ಮಾಡ್ತಾರೆ. ಸೊ ಆ ಒಂದು ಬ್ಯಾಚ್ ನಂಬರಲ್ಲಿ ಸ್ಟಾಕ್ ರಿಡ್ಯೂಸ್ ಆಗುತ್ತೆ. ಫೈನಲಿ ನಿಮಗೆ ಇದರ ರಿಪೋರ್ಟ್ ಬೇಕು ಅಂತಂದರೆ ಡಿಸ್ಪ್ಲೇಯಲ್ಲಿ ಬಂದು ಬ್ಯಾಚ್ ನಂಬರ್ ವೈಸ್ ರಿಪೋರ್ಟ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ಎಕ್ಸ್ಪೈರಿ ಬ್ಯಾಚಸ್ ಆದರೂ ನೋಡ್ಬೋದು, ಅಥವಾ ಬ್ಯಾಚ್ ನಂಬರ್ ಡೀಟೇಲ್ಸ್ ಆದರೂ ನೋಡ್ಬೋದು. ಮುಂದೆ MRP ವೈಸ್ ಸ್ಟಾಕ್ ಕಂಟ್ರೋಲ್, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅಂದರೆ FMCG ಇಂಡಸ್ಟ್ರಿ ಇರಬಹುದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಅಲ್ಲಿ ಒಂದು ಐಟಮ್ಗೆ 2 MRP ಇರ್ಬೋದು, 3 ಇರ್ಬೋದು. ಸೊ ಅದನ್ನು ಕಂಟ್ರೋಲ್ ಮಾಡ್ಬೋದು. ಮಲ್ಟಿಪಲ್ ಸ್ಟಾಕ್ ವ್ಯಾಲ್ಯೂಯೇಷನ್ ಮೆಥಡ್ ಇದೆ ನಮ್ಮ ಹತ್ರ. FIFO, ವೇಟೆಡ್ ಆವ್ರೇಜ್, ಸೆಲ್ಫ್ ವ್ಯಾಲ್ಯೂಯೇಷನ್, ಹೀಗೆ ಸಾಕಷ್ಟು ವ್ಯಾಲ್ಯೂಯೇಷನ್ಸ್ ಮೆಥಡ್ಸ್ ಇದ್ದಾವೆ. ಸೊ
ಇದು ನಿಮ್ಮ ಒಂದು ಇನ್ವೆಂಟ್ರಿ ಫ್ಲೋ ಕಂಟ್ರೋಲ್ ಅಂದರೆ ವ್ಯಾಲ್ಯೂಯೇಷನ್ಸ್ಗೋಸ್ಕರ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಡೇಟ್ ವೈಸ್ ಆ್ಯಂಡ್ ಪಾರ್ಟಿ ವೈಸ್ ಪ್ರೈಸ್ ಸ್ಟ್ರಕ್ಚರ್ ಕೂಡ ಕನ್ಫಿಗರ್ ಮಾಡಬಹುದು. ಒಂದು ಸ್ಪೆಸಿಫಿಕ್ ಆದ ಡೇಟಲ್ಲಿ ಈ ಒಂದು ಇನ್ವೆಂಟ್ರಿ ಐಟಮ್ಗೆ ಇಷ್ಟು ಪ್ರೈಸು, ನಾಳೆ ಇಷ್ಟು ಪ್ರೈಸು, ಹೀಗೆ ನಾವು ಡೇಟ್ ವೈಸ್ ಫಿಕ್ಸ್ ಮಾಡ್ಬೋದು. ಅಥವಾ ಪಾರ್ಟಿ ವೈಸ್ ಪ್ರೈಸ್ ಸ್ಟ್ರಕ್ಚರ್ ಫಿಕ್ಸ್ ಮಾಡೋದ್ರಿಂದ ನಾವು ನಮ್ಮ ಉದ್ದಿಮೆಯನ್ನು ಇನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಕೂಡ ಇದು ನೆರವಾಗ್ತದೆ. ಏಕೆಂದರೆ ಪಾರ್ಟಿ ವೈಸು ನೀವು ಒಂದು ಕ್ಯಾಟಗರಿಯನ್ನು ಡಿಫೈನ್ ಮಾಡಿರ್ತೀರ. ಸೊ ಅವರಿಗೆ ಒಂದು ಒಳ್ಳೆ ಆಫರ್ ಪ್ರೈಸಲ್ಲಿ ಸೇಲ್ ಮಾಡೋದ್ರಿಂದ ಸೊ ದಟ್ ನಿಮಗೆ ಅದರಿಂದ ನೆಕ್ಸ್ಟ್ ಅವ್ರು ಮತ್ತೆ ಬರ್ತಾರೆ, ಅವರು ಮತ್ತೆ ಬಿಸ್ನೆಸ್ ಕೊಡ್ತಾರೆ. ಸೊ ಇದೊಂದು ಇಂಪಾರ್ಟೆಂಟು. ಅದಾದಮೇಲೆ ಪವರ್ಫುಲ್ MIS ರಿಪೋರ್ಟ್ಸ್ಗಳನ್ನು ಕೂಡ ನಾವು ಇದರಲ್ಲಿ ಒದಗಿಸ್ತೇವೆ. ಏನೇನೆಂದರೆ ಜಸ್ಟ್ ಫೈನಲ್ ರಿಸಲ್ಟ್ಸ್ ರಿಪೋರ್ಟ್ ಇರ್ಬೋದು, P&L, ಬ್ಯಾಲೆನ್ಸ್ ಶೀಟ್, ಟ್ರಯಲ್ ಬ್ಯಾಲೆನ್ಸ್, ಇವುಗಳನ್ನು ನಾವು ಡಿಸ್ಪ್ಲೇ ಸೆಕ್ಷನಲ್ಲಿ ಮೊದಲನೇದಾಗಿ ಕೊಟ್ಟಿದ್ದೇವೆ. ಅದರಲ್ಲಿ ಡಿಫ್ರೆಂಟ್ ವ್ಯೂಸ್ ಕೂಡ ಇದೆ, ಹಾರಿಜಾಂಟಲ್ ವ್ಯೂ, ವರ್ಟಿಕಲ್ ವ್ಯೂ, ಹೀಗೆ ನಾನಾ ಥರ ವ್ಯೂವಲ್ಲಿ ನೀವು ಅದನ್ನು ಪಿಕ್ಚರ್ ಮಾಡ್ಬೋದು. ಸೊ ಇಲ್ಲಿ ನೋಡೋದಾದರೆ ಲಯಬಿಲಿಟೀಸ್, ಫಿಕ್ಸ್ಡ್ ಅಸೆಟ್ಸ್, ಅದೇ ಥರ ಕರೆಂಟ್ ಅಸೆಟ್ಸ್ ಎಲ್ಲ ಸಬ್ ಗ್ರೂಪ್ ಸಮೇತ ನಿಮಗೆ ಈ ಒಂದು ವ್ಯೂವಲ್ಲಿ ಅದು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಿಮಗೆ ಕಾಣಿಸುತ್ತೆ. ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟ್ ಕ್ಯಾಪ್ಚರಿಂಗ್, ಇದು ತುಂಬ ಇಂಪಾರ್ಟೆಂಟ್ ಬಿಸ್ನೆಸ್ಗಳಲ್ಲಿ. ಸೊ ಅದೇನಾಗುತ್ತೆ ಅಂದರೆ ನೀವು ಒಂದು ವ್ಯಾಪಾರ ನಡೆಸುವಾರಾದರೆ ಅಲ್ಲಿ ರಿಸೀವಬಲ್, ಪೇಯಬಲ್ ಕೂಡ ಮ್ಯಾನೇಜ್ ಮಾಡೋದು ಅತಿ ಪ್ರಧಾನ. ಅಲ್ಲಿ ಯಾವ ಬಿಲ್ಲಿಗೆ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಯಾವ ಕಸ್ಟಮರ್ದು ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಡ್ಯೂ ಯಾವಾಗಾಗಿದೆ, ಡ್ಯೂ ಇದ್ದರೆ ರೆಡ್ ಕಲರಲ್ಲಿ ಅದು ಇಂಡಿಕೇಟ್ ಮಾಡುತ್ತೆ. ಹಾಗೆಯೇ ಅದು ಡ್ಯೂ ಇತ್ತು ಅಂದರೆ ಅಲ್ಲಿ ಎಷ್ಟು ದಿನ ಆಗಿದೆ, ಅಡ್ಜಸ್ಟ್ ಎಷ್ಟಾಗಿದೆ, ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ಡಿಫ್ರೆಂಟ್ ಫಿಲ್ಟರ್ಸನ್ನು ಅಪ್ಲೈ ಮಾಡಿ ನೋಡ್ಬೋದು. 1 ಅಕೌಂಟ್, ಆಲ್ ಅಕೌಂಟ್, ಗ್ರೂಪ್ ಆಫ್ ಅಕೌಂಟ್ಸ್, ಈ ಥರ ಹೀಗೆ ಏಜಿಂಗ್ ವೈಸ್ ಕೂಡ ನೋಡ್ಬೋದು. 0 to 30 days, 31 to 60 days, ಡಿಫ್ರೆಂಟ್ ಏಜಿಂಗ್ ವೈಸ್ ರಿಪೋರ್ಟ್ಸ್ ನಿಮಗೆ ಇಲ್ಲಿ ರಿಪೋರ್ಟನ್ನು ವ್ಯೂ ಮಾಡ್ಬೋದು. ಅದೇ ರೀತಿಯಾಗಿ ಸ್ಟಾಕ್ ಸಮ್ಮರಿ ರಿಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಬಳಸೋದ್ರಿಂದ ನಿಮಗೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವಾಗ ಇನ್ವರ್ಡ್ ಆಯಿತು, ಮೊದಲೇ ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಇತ್ತು, ಕ್ಲೋಸಿಂಗ್ ಎಷ್ಟಿದೆ, ಎಷ್ಟು ಸೇಲ್ ಆಗಿದೆ ಅನ್ನೋದನ್ನು ಒಂದೇ ಸ್ಕ್ರೀನಲ್ಲಿ ನೀವು ಕಂಪ್ಲೀಟಾಗಿ ನೀವು ಇದನ್ನು ವ್ಯೂ ಮಾಡಿಕೊಂಡು ರಿಪೋರ್ಟನ್ನು ಅನಲೈಸ್ ಮಾಡಬಹುದಾಗಿದೆ. ಈ ಥರ ಎಂಟರ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಅದರೊಳಗಡೆ ಡ್ರಿಲ್ ಡೌನ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದೇವೆ. ಸೊ ಸೇಲ್ಸ್ ಅನಾಲಿಸಿಸ್ ವಿತ್ ಗ್ರಾಫ್ಸ್, ಇದು ನಾವೇನಾದರೂ ನಮ್ಮ ಬಿಸ್ನೆಸ್ಸನ್ನು ಅನಲೈಸ್ ಮಾಡಬೇಕು, ಬಿಸ್ನೆಸ್ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ಅನಲೈಸ್ ಮಾಡೋದಕ್ಕೆ ಖಂಡಿತ ಇದು ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಗ್ರಾಫಿಕಲಿ ಇಂಟರ್ಫೇಸನ್ನು ಕೊಟ್ಟಿದ್ದೇವೆ. ಯಾವ್ಯಾವ ಪ್ರಾಡಕ್ಟ್ ಯಾವ ಕ್ವಾರ್ಟರಲ್ಲಿ ಯಾವ ದಿನದಲ್ಲಿ ಎಷ್ಟು ಸೇಲ್ ಆಗಿರುತ್ತೆ ಅದ್ರ ಗ್ರಾಫಿಕಲಿ ಅನಲೈಸ್ ಮಾಡ್ಬೋದು. ಪ್ರಾಫಿಟಬಿಲಿಟಿ ರಿಪೋರ್ಟ್ ಕೂಡ ತುಂಬ ಮುಖ್ಯ. ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಲಾಭ ಗಳಿಸಿದ್ದೀರಾ, ಲಾಭ ಅಂದರೆ ತುಂಬ ಮುಖ್ಯವಾದದ್ದೇ. ಸೊ ನಾವು ವ್ಯಾಪಾರ ಮಾಡುವಾಗ ಎಷ್ಟು ಲಾಭ ಪಡೆದಿದ್ದೇವೆ, ಬಿಲ್ ವೈಸ್ ಇರ್ಬೋದು, ಪಾರ್ಟಿ ವೈಸ್ ಇರಬಹುದು, ಐಟಮ್ ವೈಸ್ ಇರ್ಬೋದು, ಅಥವಾ ನಿಮ್ಮ ಗೋಡೌನ್ ವೈಸ್ ಇರಬಹುದು, ಅದೇ ಥರ ನಮ್ಮ ಸೇಲ್ಸ್ ಮ್ಯಾನ್ ವೈಸ್ ಇರಬಹುದು. ಸೊ ನಾನಾ ರೀತಿಯಾಗಿ ನೀವು ಪ್ರಾಫಿಟನ್ನು ಅನಲೈಸ್ ಮಾಡ್ಬೋದು. ಬಿಸಿಯಲ್ಲಿ ಯೂಸರ್ ಕ್ರಿಯೇಷನ್ ಕೂಡ ಆಪ್ಷನ್ ಅವೈಲೇಬಲ್ ಇದೆ. ಅಂದರೆ ನೀವು ಯೂಸರ್ಗೆ ಪರ್ಮಿಷನ್ಸ್ ಅಲೋ ಮಾಡ್ಬೋದು. ಆ ಯೂಸರ್ ಏನನ್ನು ಮಾಡಬಹುದು, ಯಾವ ಫಂಕ್ಷನಾಲಿಟಿಯನ್ನು ಯೂಸ್ ಮಾಡ್ಬೋದು, ರಿಪೋರ್ಟ್ಸನ್ನು ವ್ಯೂ ಮಾಡ್ಬೋದು, ಮೆನು ಯಾವ ಥರ ರೈಟ್ಸ್ಗಳನ್ನು ಅವ್ರಿಗೆ ಬೇಕು ಬೇಡೋ ಅಂತ ನೀವು ಸೂಪರ್ ಯೂಸರ್ ಆಗಿರುವಂಥವರು ಡಿಸೈಡ್ ಮಾಡಿ ಅದನ್ನು ಅಲೋಕೇಟ್ ಮಾಡ್ತಾರೆ. ಸೊ ದಟ್ ಅವ್ರಿಗೆ ಅದರ ಹೊರತಾಗಿ ಯಾವುದೇ ರೀತಿಯ ಫಂಕ್ಷನಾಲಿಟೀಸ್ ಕೂಡ ವರ್ಕ್ ಆಗಲ್ಲ. ಎಫರ್ಟ್ಲೆಸ್ಲಿ ಆಟೋಮ್ಯಾಟಿಕ್ ಡೇಟಾ ಬ್ಯಾಕಪ್ ಆನ್ ಗೂಗಲ್ ಡ್ರೈವ್, ನೀವು ನಿಮ್ಮ ಬ್ಯಾಕಪ್ಪನ್ನು ಗೂಗಲ್ ಡ್ರೈವಲ್ಲಿ ಹಾಗೆಯೇ ಸೇವ್ ಮಾಡ್ಬೋದು. ಸೊ ಇದು ನಿಮಗೆ ಒಳ್ಳೆಯ ಒಂದು ಸೆಕ್ಯೂರಿಟಿ ಕೂಡ ಹೌದು. ಬಿಕಾಸ್ ನಾಳೆ ನಿಮ್ಮ ಸಿಸ್ಟಮಲ್ಲಿ ಯಾವುದೇ ರೀತಿಯ ವೈರಸ್ ಅಟ್ಯಾಕ್ ಅಥವಾ ರ್ಯಾನ್ಸನ್ ಅಟ್ಯಾಕ್ ಆದರೆ ಇದು ಸಂರಕ್ಷಣೆ ಆಗುತ್ತೆ. ಜೊತೆಗೆ ಆಡಿಟ್ ಟ್ರಯಲ್ ಫೀಚರ್ಸ್ ಕೂಡ ನಾವು ಕೊಟ್ಟಿದ್ದೇವೆ. ಇದು ಆ್ಯಸ್ ಪರ್ ದಿ MCA ಗೈಡ್ಲೈನ್ಸ್ ಪ್ರಕಾರ ಮಾಡಲ್ಪಟ್ಟಂಥ ಒಂದು ಫೀಚರ್. ಇದರಲ್ಲಿ ನೀವು ಯಾವುದೇ ರೀತಿಯ ಚೇಂಜಸ್ ಮಾಡಿದಾಗ ಆ ಡೇಟಾ ಲಾಗ್ ಕ್ಯಾಪ್ಚರ್ ಆಗುತ್ತೆ. ನೀವು ಮೊಬೈಲ್ ಅಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ ಇದು ಒಂದು ಅಡ್ವಾನ್ಸ್ಡ್ ಮೊಬೈಲ್ ಅಪ್ಲಿಕೇಶನ್ಸ್. ನಿಮಗೆ 100+ ರಿಪೋರ್ಟ್ಸ್ಗಳ ಜೊತೆಗೆ ಇದು ಬರ್ತಾ ಇದೆ. ಸೊ ಇದರಲ್ಲಿ ಕೊಟೇಷನ್, ಇನ್ವಾಯ್ಸ್ ಕ್ರಿಯೇಷನ್, ಶೇರಿಂಗ್ ಜೊತೆಗೆ ಆರ್ಡರ್ ರಿಸಿಪ್ಟ್ ಎಂಟ್ರಿ ಮಾಡ್ಬೋದು. ಸೊ ಇನ್ಸ್ಟಂಟ್ ಆಕ್ಸೆಸ್ ಕೂಡ ಸಿಗುತ್ತೆ. ಸೇಲ್, ಪರ್ಚೇಸ್, ರಿಸೀವೇಬಲ್, ಪೇಯಬಲ್, ಸ್ಟಾಕ್ ಡೇಟಾ ಹಾಗೂ ತುಂಬಾ. ಸೊ ಈಗ ನಾವು ಬಿಸಿ ಆನ್ಲೈನ್ ಬಗ್ಗೆ ಮಾತಾಡ್ತೇವೆ. ಸೊ ಅದರಲ್ಲಿ ನಿಮಗೆ ಅಕೌಂಟಿಂಗ್ ಬಂದು ಕ್ಲೌಡಲ್ಲಿ ಆಗುತ್ತೆ. ಸೊ ವರ್ಲ್ಡ್ ಕ್ಲಾಸ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಸಿಗುತ್ತೆ. ಬಿಸಿಯನ್ನು ಬಳಸಿ ಅವರು ತಮ್ಮ ಉದ್ಯಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಂತಹ ಕೆಲವು ಕ್ಲೈಂಟ್ಸ್ಗಳ ಸಂದರ್ಶನವನ್ನು ನೋಡೋಣ. I'm a chartered accountant in practice for the last more than 30 years. In the accounting work, we are dependent mostly on BZ software. We use other software also, but BZ is, to my liking, is one of the best softwares which I am using for accounting work. It is very user-friendly and I have been using BZ for the last 23 years. We, IMS Mercantiles Private Limited, are a company based out of Delhi. We've been using BZ since the inception of our company and it has proved to be a boon for our company. We've been doing all our inventory controls right at the head office and also at all our branch levels through BZ in a very easy manner. It was 2017 at the onset of GST when we decided
that the new compliances and the methods of new compliances for taxes, for GST, for inventory bookkeeping, and for branch management during the course of expansion, our old softwares would not be good enough. So we chose Busy. ಬಿಸಿ ಸಾಫ್ಟ್ವೇರನ್ನು ನೀವು ನೇರವಾಗಿ www.busy.in ಅನ್ನುವಂಥ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು. ನಿಮಗೆ 24/7 ಕಸ್ಟಮರ್ ಸಪೋರ್ಟ್ ಹೆಲ್ಪ್ಲೈನ್ ಕೂಡ ಲಭ್ಯ ಇದೆ. ನೀವು ಈ ಕೆಳಗೆ ಕೊಟ್ಟಿರುವಂಥ 82828282 ಅನ್ನುವಂಥ ನಂಬರ್ಗೆ ಡಯಲ್ ಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ಜೊತೆಗೆ ಮಾತನಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.